ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ನಂದು ಸ್ಕಿನ್ ಕೇರ್ ರೂಟೀನ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೇಗೆ ನನ್ನ ಸ್ಕಿನ್ನನ್ನು ನಾನು ಪ್ಯಾಂಪರ್ ಮಾಡ್ತೀನಿ, ಹೇಗೆ ನನ್ನ ಸ್ಕಿನ್ನನ್ನು ನಾನು ಕೇರ್ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ರಮ್ಯಾ, ನಿಮ್ಮದು ಇವಾಗಿನ ಸ್ಕಿನ್ ಕೇರ್ ರೂಟೀನ್ ನಮ್ಗೆ ತಿಳಿಸ್ಕೊಡಿ ಅಂತ. ಸೊ ಸ್ಕಿನ್ ಕೇರ್ ವಿಡಿಯೋಸ್ ನನಗೆ ಎಷ್ಟೊಂದು ಮಾಡಿದ್ದೀನಿ ಆಲ್ರೆಡಿ. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂದರೆ, ಸೊ ನಾನು ಲಕ್ಸುರಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಏನೇ ಸ್ಕಿನ್ ಕೇರ್ ಆದರೂ ಮುಖನ ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ನಮ್ಮ ಮುಖದಲ್ಲಿರೋ ಡರ್ಟ್ ಇಂಪ್ಯೂರಿಟೀಸ್ ಎಲ್ಲ ಹೋಗಬೇಕು ಅಂದರೆ ಸೊ ಒಂದು ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡಿ ನಾವು ಮುಖನ ತೊಳಿಬೇಕು. ಸೊ ನಾವು ಏನಂದರೆ ಒಂದು ಒಳ್ಳೆ ಸ್ಕಿನ್ ಕೇರ್ ಮಾಡೋದ್ರಿಂದ ನಮಗೊಂದು ಒಳ್ಳೆ ಯಂಗ್ ಮತ್ತು ಒಂದು ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ಸಿಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಫಸ್ಟು ಕ್ಲಿನಿಕ್ ಫೇಸ್ ವಾಶ್ ಯೂಸ್ ಮಾಡಿ ಮುಖ ತೊಳಿತಿದ್ದೀನಿ. ಒಂದು ಒಳ್ಳೆ ಹೈಡ್ರೇಟಿಂಗ್ ಕ್ಲೆನ್ಸರ್ನ ಯೂಸ್ ಮಾಡಿ ನಿಮ್ಮದು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದಾಗ ಸೊ ಜೆಂಟ್ಲಿ ಮಸಾಜ್ ಮಾಡಿ ಸ್ಕಿನ್ನನ್ನು ಡ್ಯಾಂಪ್ ಮಾಡಿ ಹಾಗೆಯೇ ಲ್ಯೂಕ್ ವಾರ್ಮ್ ವಾಟರಿಂದ ರಿನ್ಸ್ ಮಾಡಿ. ಸೊ ನೆಕ್ಸ್ಟು ನಾನು ಟೋನರ್ ಯೂಸ್ ಮಾಡ್ತೀನಿ. ಸೊ ನಮ್ಮ ಇದರ ಮುಂದೆ ಕುತ್ಕೊಂಡ್ರೇ ನನಗೆ ಸ್ಕಿನ್ ಕೇರ್ ಕಂಪ್ಲೀಟ್ ಆಗೋದು. ಯಾಕೆಂದರೆ ಯಾವಾಗಲೂ ಅಷ್ಟೇ, ನಾನು ಮುಖ ತೊಳ್ಕೊಂಡು ಬಂದಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ನನಗೆ ಅಂತ ನಾನು ಒಂದು 5-10 ನಿಮಿಷನಾರ ಕೊಟ್ಕೊತೀನಿ. ಇಲ್ಲಾಂದರೆ ನಂಗೆ ಸಮಾಧಾನ ಆಗಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. ಟೋನರ್ ಏನಕ್ಕೆ ಅಂದರೆ ನಿಮ್ಮದು ಪೋರ್ಸನ್ನು ಕ್ಲೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಒಂದು ಈ ಥರ ಕಾಟನ್ ಪ್ಯಾಡ್ ತೊಗೊಂಡು ನಾನು ಟೋನರ್ ಹಾಕೋತೀನಿ. ಒಂದು ಒಳ್ಳೆ ಹೈಡ್ರೇಟಿಂಗ್ ಮತ್ತು pH ಬ್ಯಾಲೆನ್ಸಿಂಗ್ ಟೋನರ್ ಯೂಸ್ ಮಾಡಿ ಕಾಟನ್ ಪ್ಯಾಡ್ ಅಥವಾ ಹ್ಯಾಂಡ್ಸಲ್ಲೇ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ನನ್ನ ಫೇವ್ರೇಟ್ ಸ್ಟೆಪ್ ಸೆರಮ್. ನಾನು ತುಂಬ ಸರಿ ಹೇಳಿದ್ದೀನಿ ಸೆರಮ್ ನಮ್ಮ ಸ್ಕಿನ್ಗೆ ಎಷ್ಟು ಇಂಪಾರ್ಟೆಂಟು, ನಾವು ಯಾಕೆ ಸೆರಮ್ನ ಸ್ಕಿಪ್ ಮಾಡಬಾರ್ದು ಅಂತ. ಫ್ರೆಂಡ್ಸ್, ಸೆರಮ್ ಏನಿದೆ ನಮ್ಮ ಸ್ಕಿನ್ ಹೈಡ್ರೇಷನ್ಗಾಗಿರ್ಬೋದು, ಫರ್ಮಿಂಗ್ಗೆ, ಬ್ರೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಬಂದರೆ ನಿಮಗೆ ರೆಟಿನಾಲ್, ಹೈಲುರಾನಿಕ್ ಆ್ಯಸಿಡ್, ವಿಟಮಿನ್ ಇ ಇದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೇಟ್ ಬಂದು ಲಾರಿಯಲ್ ಪ್ಯಾರಿಸ್ ಹೈಲುರಾನಿಕ್ ಆ್ಯಸಿಡ್ ಸೆರಮ್. ಸೊ ನಾನು ತುಂಬ ದಿನದಿಂದ ಯೂಸ್ ಮಾಡ್ತೀನಿ. ನಾನು ನಿಮ್ಗೆ ಎಷ್ಟೊಂದು ಸರಿ ಸಜೆಸ್ಟ್ ಕೂಡ ಮಾಡಿದ್ದೀನಿ. ಹೈಲುರಾನಿಕ್ ಆ್ಯಸಿಡ್ನ ನಮ್ಮ ಸ್ಕಿನ್ಗೆ ಏನಕ್ಕೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಡೌಟ್ ಬರುತ್ತೆ. ಸೊ ಏನಂದರೆ ಹೈಲುರಾನಿಕ್ ಆ್ಯಸಿಡ್ ಏನಿದೆ ಅದೊಂದು ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಅದು ನಮ್ಮ ಬಾಡಿಲೇ ಇರುತ್ತೆ, ನಮ್ಮ ಬಾಡಿಲಿ ಏನು ಫ್ಲೂಯಿಡ್ಸ್ ಇರುತ್ತೆ ಅದರಲ್ಲೇ ಇರುತ್ತೆ. ಸೊ ಐಸಲ್ಲಿ ಕೂಡ ಇರುತ್ತೆ. ಇದು ಮಾಯ್ಶ್ಚರ್ನ ಲಾಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ 1000 ಟೈಮ್ಸ್ ವೆಯ್ಟ್ ಇರುತ್ತೆ ಇದು ವಾಟ್ರಲ್ಲಿ. ಹೆಚ್ಚೇನ ಯೂಸ್ ಮಾಡೋದ್ರಿಂದ ನಿಮ್ಮ ಫೈನ್ ಲೈನ್ಸ್ನ, ರಿಂಕಲ್ಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಹೈಡ್ರೇಷನ್ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಒಳ್ಳೆ ಪ್ಲಂಪ್ ಸ್ಕಿನ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವಾಗಲೇ ಹೇಳಿದಾಗೆ ಹೆಚ್ಚೆ ನಮ್ಮ ಬಾಡಿಲೇ ಇರುತ್ತೆ. ಬಟ್ ನಮಗೆ ಏಜ್ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಹೆಚ್ಚೆ ಲೆವೆಲ್ ನಮ್ಮ ಬಾಡಿಲಿ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಮ್ಮ ಸ್ಕಿನ್ನು ಡಿಹೈಡ್ರೇಟ್ ಆಗುತ್ತೆ, ಡಲ್ ಆಗುತ್ತೆ. ಸೊ ನಮ್ಮದು ಏಜಿಂಗ್ ಎಲ್ಲ ವಿಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ನು ಪ್ಲಂಪಿಯಾಗಿ ಕಾಣೋದಕ್ಕೂ ಕೂಡ ಹೆಚ್ಚೇನೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಚ್ಚೇನ ನಮ್ಮ ಸ್ಕಿನ್ಗೆ ಮತ್ತೆ ತಗೊಳ್ಳೋದು ತುಂಬ ಕಷ್ಟನೇ. ಸೊ ಅದರಿಂದ ಈ ಥರ ಸೆರಮಿಂದ ನಮ್ಮ ಸ್ಕಿನ್ಗೆ ನಾವು ಹೆಚ್ಚೇನ ಅಳವಡಿಸ್ಕೋಬೋದು. ಸೊ ಇದರಿಂದ ನಮ್ಮ ಸ್ಕಿನ್ಗೆ ಮಾಯ್ಶ್ಚರ್ ಮತ್ತೆ ಸಿಗೋದಕ್ಕೆ, ಮಾಯ್ಶ್ಚರ್ನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಂಗೆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು ಇದ್ರದ್ದು. ತುಂಬ ದಿನದಿಂದ ಸೆರಮ್ನ ಯೂಸ್ ಮಾಡ್ತಿದ್ದೀನಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ನು ಹೇಗೆ ಚೇಂಜ್ ಆಗಿದೆ ಅಂತ. ಮೋರ್ ಪ್ಲಂಪಿ ಆಗಿದೆ, ಬಬ್ಲಿ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಫ್ಯೂ ಮಂತ್ಸಿಂದ. ಲಾರಿಯಲ್ ಪ್ಯಾರಿಸ್ ಹೈಲುರಾನಿಕ್ ಆ್ಯಸಿಡ್ ಸೆರಮ್ಮು ತುಂಬ ಅಡ್ವಾಂಟೇಜಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ರೀಪ್ಲಂಪ್ ಆಗುತ್ತೆ ಸ್ಕಿನ್ನು ಜಸ್ಟ್ 1 ಅವರಲ್ಲಿ. ಹಾಗೆಯೇ 1.5% ಹೈಲುರಾನಿಕ್ ಆ್ಯಸಿಡ್ ಇದೆ. ನೋ ಆಲ್ಕೋಹಾಲ್, ನೋ ಫ್ರೇಗ್ರೆನ್ಸ್, ವೆರಿ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಪೋರ್ಸ್ನ ಕ್ಲಾಗ್ ಮಾಡಲ್ಲ. ನೀವು ಡೈಲಿ ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ಬೋದು. ಮಾರ್ನಿಂಗ್ ಮತ್ತು ನೈಟ್ ಎರಡೂ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಫೈನ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು ಒಂದು ಫ್ಯೂ ಡೇಸಲ್ಲೇ ಕಡಿಮೆ ಆಗುತ್ತೆ. ಇದರಲ್ಲಿ ಮೈಕ್ರೋ ಹೈಲ್ರಾನ್ ಇರೋದ್ರಿಂದ 50 ಟೈಮ್ಸು ಸ್ಮಾಲರ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಸ್ಕಿನ್ಗೆ ಡೀಪ್ ಆಗಿ ಹೋಗುತ್ತೆ. ಸೊ ನೋಡಿ, ನಾನು ಯೂಸ್ ಮಾಡಿದ ತಕ್ಷಣ ನನ್ನ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಬಂತು, ಹೈಡ್ರೇಟ್ ಆಗಿ ಕಾಣಿಸ್ತಿದೆ, ಪ್ಲಂಪಿ ಆಗಿ ಕಾಣಿಸ್ತಿದೆ. ಸೊ ನಿಮಗೆ ವಿಸಿಬಲ್ ರಿಸಲ್ಟ್ ಗೊತ್ತಾಗ್ತಿದೆ. ಇದು ಒಳ್ಳೆ ಸ್ಮೂತ್ ಮತ್ತು ಯೂತ್ಫುಲ್ ಲುಕಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ. ನಿಮಗೆ ಸೆರಮು 2 ಸೈಜಸಲ್ಲಿ ಸಿಗುತ್ತೆ. ನಾನು ಇಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ನೀವು ಒಂದ್ಸರಿಗೆ 2 to 3 ಡ್ರಾಪ್ಸ್ ಯೂಸ್ ಮಾಡಿದ್ರೆ ಸಾಕು. ಸೊ ಅದರಿಂದ ನಿಮಗೆ ಇದು ತುಂಬ ದಿನ ಬರುತ್ತೆ. ಸೊ ಇದೊಂದು ಒಳ್ಳೆ
ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಎಷ್ಟೊಂದು ಸರಿ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟು ನಾನು ಐ ಕ್ರೀಮ್ ಯೂಸ್ ಮಾಡ್ತೀನಿ. ನಾನು ಪಿಕ್ಸಿ ಐ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಅವಾಗವಾಗ ಇಲ್ಲಿ ನೋಡ್ತಿದ್ದೀನಿ ನಾನು, ಯಾಕೆಂದರೆ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ. ನಮ್ಮದು ಐ ಹತ್ರ ಇರೋದು ಡೆಲಿಕೇಟ್ ಸ್ಕಿನ್ನು, ಅದರಿಂದ ನಾವು ಸ್ಪೆಷಲ್ ಅಟೆನ್ಷನ್ನೇ ಕೊಡಬೇಕು. ನೆಕ್ಸ್ಟು ನಾನು ಮಾಯ್ಶ್ಚರೈಸರ್. ನಿಮ್ಮದು ಡ್ರೈ ಸ್ಕಿನ್ ಆಗಲಿ ಆಯಿಲಿ ಸ್ಕಿನ್ ಆಗಲಿ ಯಾವುದೇ ಕಾರಣಕ್ಕೂ ಮಾಯ್ಶ್ಚರೈಸರ್ ಮಾತ್ರ ಸ್ಕಿಪ್ ಮಾಡಬೇಡಿ. ಆಯಿಲಿ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಿಬಿಡ್ತೀರಾ. ಸೊ 2 ಸ್ಕಿನ್ ಅವರು ಕೂಡ ಯಾವುದೇ ಕಾರಣಕ್ಕೂ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಬಾರ್ದು. ಸೊ ನಾನು ಕ್ಲಿನಿಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರು ನಿಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಮಸಾಜ್ ಮಾಡ್ತಾ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕು. ನೆಕ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನಮ್ಮ ಮನೇಲಿರಲಿ ಹೊರ್ಗಡೆ ಹೋಗಲಿ ಸನ್ಸ್ಕ್ರೀನ್ ಮಾತ್ರ ನಾನು ಮಿಸ್ ಮಾಡಲ್ಲ, ಯಾಕೆಂದರೆ ಸನ್ಸ್ಕ್ರೀನ್ ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ಗೆ. ಸೊ ನೀವು ಹೊರ್ಗಡೆ ಹೋಗ್ಬೇಕಾದ್ರೆ ಮಾತ್ರ ಸನ್ಸ್ಕ್ರೀನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸೊ SPF ಅಟ್ಲೀಸ್ಟ್ SPF 30 ಆದರೂ ಯೂಸ್ ಮಾಡಿ. ಇದು ನಿಮ್ಮದು UV ಡ್ಯಾಮೇಜಿಂದ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇಷ್ಟು ನಾನು ಡೈಲಿ ಫಾಲೋ ಮಾಡೋದು ಸ್ಕಿನ್ ಕೇರ್ ರುಟೀನು. ಸೊ ಮಾರ್ನಿಂಗ್ ಮತ್ತು ನೈಟ್ 2 ಸರಿ ನಾನು ಈ ಸ್ಕಿನ್ ಕೇರ್ನ ತಪ್ಪದೆ ಫಾಲೋ ಮಾಡ್ತೀನಿ. ಸೊ ನೈಟ್ ಬೇಕಾದ್ರೆ ನಾನು ಸನ್ಸ್ಕ್ರೀನ್ ಸ್ಕಿಪ್ ಮಾಡ್ತೀನಿ, ಬಟ್ ಮಾರ್ನಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಿಮ್ಮದು ಜೊತೆಗೆ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿ ಆಗಬೇಕು, ಒಂದು ಯೂತ್ಫುಲ್ ಸ್ಕಿನ್ ಸಿಗಬೇಕು, ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ಸಿಗಬೇಕು ಅಂದರೆ ವಾರದಲ್ಲಿ 2 ರಿಂದ 3 ಸರಿ ಸ್ಕ್ರಬ್ ಮಾಡೋದ್ರಿಂದ ಇದು ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಒಳ್ಳೆ ಕ್ಲಿಯರ್ ಸ್ಕಿನ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನಾನು ವಾರದಲ್ಲಿ 1 ಸರಿ ಅಥವಾ 2 ಸರಿ ಫೇಸ್ ಮಾಸ್ಕ್ ಕೂಡ ಯೂಸ್ ಮಾಡ್ತೀನಿ. ಫೇಸ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಒಂದು 15 ರಿಂದ 20 ನಿಮಿಷ ತಗೋಬಹುದು ಫೇಸ್ ಮಾಸ್ಕ್ ಯೂಸ್ ಮಾಡಿದಾಗ, ಬಟ್ ಒಂದು ಒಳ್ಳೆ ಬ್ರೈಟ್ನಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ. ಹಾಗೆಯೇ ನೈಟ್ ಕ್ರೀಮು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀವು ನೈಟ್ ಸ್ಕಿನ್ ಕೇರ್ ಮಾಡಿದಾಗ. ಸೊ ಯಾವುದೇ ಕಾರಣಕ್ಕೂ ನೈಟ್ ಕ್ರೀಮ್ನ ಸ್ಕಿಪ್ ಮಾಡಬೇಡಿ. ನೀವು ನೈಟ್ ಕ್ರೀಮ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ಏನೇ ಸ್ಕಿನ್ ಕೇರ್ ಫಾಲೋ ಮಾಡಲಿ ನಾವು ಒಂದಿನ ಫಾಲೋ ಮಾಡಿ ಮತ್ತೆ ಬಿಟ್ಬಿಡೋದು, ಸೊ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಕನ್ಸಿಸ್ಟೆಂಟ್ ಆಗಿದ್ದಾಗಲೇ ನಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗೋದು, ಒಂದು ಒಳ್ಳೆ ಯಂಗರ್ ಲುಕಿಂಗ್ ಸ್ಕಿನ್ ಸಿಗೋದು. ಅದರಿಂದ ನೀವು ಒಂದೊಂದ್ಸರಿ ಸ್ಕಿಪ್ ಮಾಡಿಬಿಡ್ತೀರಾ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಒಂದು ಒಳ್ಳೆ ಸ್ಕಿನ್ ಕೇರ್ನ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ನ ನಾವು ಹೇಗೆ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.